ಇಟ್ಟಿದ್ದಾರೆ. ಸೊ ಏನೋ ಗೊತ್ತಿಲ್ಲ, ಅವ್ರಿಗೇನೋ ನಾನು ತುಂಬ ಇಷ್ಟ ಆಯ್ತು. ಪವರ್ ಸ್ಟಾರ್. ಸೊ ನಾವಿವತ್ತು ಬಂದಿದ್ದೀವಿ ರಾಮೇಶ್ವರಂ ಕೆಫೆ. ಬೇರೆ ರಾಮೇಶ್ವರಂ ಕೆಫೆ. ಬೇರೆ ಭಾಷೆ ಆಡೋ ಬಾಯಿ ಆದ್ರೂ ಕನ್ನಡವೇನಂ ತಾಯಿ ಮನಸ್ಸು ಹೊಡೆದ ತೆಂಗಿನಕಾಯಿ ಟ್ರಾಫಿಕ್ ಜಾಮಲ್ಲಿ ಹೇಗೋ ಸಾಯಿ. ಆ್ಯಕ್ಚುಲಿ ಡಿ ಬಸ್ ತಾನೆ ರಾಮೇಶ್ವರಂ ಕೆಫೆಯಲ್ಲಿ ಊಟ ಮಾಡೋಣ ಅಂತ ಬಂದಿದ್ದೆ. ಸೊ ಒಂದು ಪೂರಿ, ಒಂದು ಕಾಫಿ. ಸೊ ಏನಪ್ಪ ಅಂದರೆ ಇವತ್ತು ನಾವೊಂದು ಮೋಟಲಾಗಿ ಮಾಡ್ತಿದ್ವಿ. ಸೊ ಸಿಗ್ನಲ್ ಮುಗಿದಿದ್ರು ಜನಗಳ ಟ್ರಾಫಿಕ್ ಮುಗಿದಿರಲ್ಲ. ಸೊ ಆ ಥರ ಕತೆ ಇಲ್ಲಿ ಬೆಂಗಳೂರಲ್ಲಿ. ಸೊ ಹೆವಿ ಪೇಷನ್ಸ್ ಇರಬೇಕು ಟ್ರಾಫಿಕ್. ಕರ್ನಾಟಕ ಗೌರ್ಮೆಂಟ್ ಅವರು ಎಮಿಷನ್ ಟೆಸ್ಟ್ ಮಾಡಿ ಮಾಡಿಸಿ ಅಂತಾರೆ. ಅವ್ರದ್ದೇ ಬಸ್ಗಳಿಗೆ ನೋಡಿ ಎಷ್ಟು ಹೊಗೆ ಬರ್ತಿದೆ ಅಂತ. ಹ್ಯಾಂಗ್ ಅವೆಲ್ಲ ಚೆನ್ನಾಗಿ ಬರ್ತಿದೆ ಅಂದರೆ ಓಕೆ. ಸೊ ಬಟ್ ಐಫೋನಲ್ಲಿ ವೈಡ್ ಆ್ಯಂಗಲಲ್ಲಿ ಅಷ್ಟು ಕವರ್ ಆಗಲ್ಲ. ಸೊ ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಈ ಥರ ಬರ್ತಿದೆ ಕ್ಯಾಮ್ರಾನು. ಬರೀ 5ನೇ ಗೇರಲ್ಲೇ 130 ಹೋಯ್ತು. ನಾನು ಇನ್ನೊಂದು ಗೇರ್ ಇದೆ ಅಂತ ಮರ್ತೋಗ್ಬಿಟ್ಟಿದ್ದೀನಿ. ಓಕೆನಾ? ಪವರ್ ಸ್ಟಾರ್ ಲಿಂಕ್ ಪುನೀತ್ ರಾಜ್ಕುಮಾರ್ ಅಂದರೆ ನನಗೂ ಒಂದು ರೇಟ್ ಇತ್ತು. ಬಟ್ ಇವಾಗ ಅವರಿಲ್ಲ. ಸೊ ಅವರಿಲ್ಲ ಅಂದಮೇಲೆ ಸೊ ಅವರಿಗೊಂದು ರೆಸ್ಪೆಕ್ಟ್ ಕೊಡಬೇಕು. ಏನಕ್ಕೆ ಅಂದರೆ ಅವರು ಕನ್ನಡ ಇಂಡಸ್ಟ್ರಿಲಿ ಸ್ವಲ್ಪ ಚೆನ್ನಾಗಿರೋ ಫಿಲಿಮ್ಸ್ ಎಲ್ಲ ಮಾಡಿದ್ದಾರೆ. ಅವರಿಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಸೊ ಅದ್ರಲ್ಲಿ ತಪ್ಪೇನಿಲ್ಲ. ಸೊ ರೆಸ್ಪೆಕ್ಟ್ ಮಾಡಬೇಕು ಎಲ್ಲ ಆರ್ಟಿಸ್ಟ್ಗೆ. ಕ್ಯಾನ್ವರ್ಸ್ ಎಲ್ಲ ಬಿಟ್ಟಿರ್ಬೇಕು. ಈಗ ಅದರಿಂದ ಏನು ಪ್ರಯೋಜನ ಇಲ್ಲ. ಓಕೆನಾ? ಸೊ ನೋಡಿ, ನಮ್ಮ ವಿಷ್ಣು ದಾದಾ ಅವರ ಅಭಿಮಾನಿ ಅನಿಸುತ್ತೆ ಈ ಆಟೋ ಡ್ರೈವರ್. ವಿಷ್ಣು ಸರ್ಗೆ ಏನು ಹೇಳೋಣ, ಅವರು ಕರ್ನಾಟಕದ ಕಣ್ಮಣಿ. ಅವರೊಂಥರ ಅಷ್ಟು ಜನರು ಪ್ರೀತಿ ಗಳಿಸಿದ್ದಾರೆ. ಅವ್ರಿಗೆ ಅಷ್ಟು ಕಷ್ಟಗಳೆದುರಾದರು ಆದರೂ ಅವರೊಂಥರ ಕನ್ನಡ ಇಂಡಸ್ಟ್ರಿಗೆ ದಾದಾ. ಗಾಡಿದು ಇನ್ನೊಂದು ಡಿಸಡ್ವಾಂಟೇಜ್ ಏನು ಅಂದರೆ ಈ ಟ್ರಾಫಿಕ್ಕಾಗೆಲ್ಲ ಹಿಡಿಯೋಕ್ಕಾಗಲ್ಲ ಇದನ್ನು. ಸೊ ಬಸ್ಸು ಹತ್ರ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಬಸ್ಸವ್ರು ಸರಿಗಿಲ್ಲಾಗಿರೋ ಬೆಂಗಳೂರಾಗ ಸಿಕ್ಕಾಗಿ ಹೊಡೆದಾಡ್ತಾರೆ. ನಮ್ಮದೇ ರೋಡ್ ಅನ್ನೋಡ್ತಾರೆ. ಆಂಬುಲೆನ್ಸ್ ಹೋಗ್ತಿದೆ, ಜಾಗ ಬಿಡಬೇಕಂದ್ರೆ ಅದು ಯಾವುದೇ ಕಂಡೀಷನ್ ಇದ್ದರೂ ಆಂಬುಲೆನ್ಸಿಗೆ ಜಾಗ ಬಿಡಲೇಬೇಕು. ಅದಂಥ ಟ್ರಾಫಿಕ್ ಆಗಿದ್ರು ಪುನೀತ್ ರಾಜ್ಕುಮಾರ್. ಸೊ ಏನಪ್ಪ ಅಂದರೆ ನಾನು ಇನಿಷಿಯಲಿ ಫ್ಯಾನ್ ಬಾರ್ಸ್ ಎಲ್ಲ ಮಾಡ್ತಿದ್ದೆ ಈ ಥರ. ನಾನು ಬೆಂಗಳೂರು ಟ್ರಾಫಿಕ್ಕಾಗೆ ಒಂದು ಇನ್ನೊಂದು ಏನು ಕಿವಿ ಮಾತು ಅಂದರೆ, ಸೊ ಎಲ್ರಿಗೂ ಈಗೋ ಇದೆ, ಆ್ಯಟಿಟ್ಯೂಡ್ ಇದೆ. ಸೊ ಯಾರಿಗಾದ್ರೂ ಏನಾದರೂ ಅರ್ಜೆಂಟ್ ಹೋಗೋದಿರುತ್ತೆ. ಸೊ ಅವ್ನು ಈಗೋ ತೋರಿಸ್ತಾನೆ. ಸೊ ಬೇಗ ಮುಂದ್ಗಡೆ ಹೋಗ್ಬಿಟ್ಟು ಬ್ರೇಕ್ ಹೊಡಿಯೋದು. ಸೊ ಈ ಥರ ಕಥೆಗಳೆಲ್ಲ ಮಾಡ್ತಿರ್ತಾರೆ. ಈಗ ನನ್ನ ಮಕ್ಕಳಿಗೆ ಏನಂದರೆ ಆ ಈಗೋ ಆ್ಯಟಿಟ್ಯೂಡ್ನೆಲ್ಲ ಸೊ ಅವ್ರಿಗೆ ಗೊತ್ತಿದ್ದವ್ರ ಹತ್ರ ಇಟ್ಕೋಬೇಕು. ಸೊ ಈ ಥರ ಬಂದ್ಬಿಟ್ಟು ಇಲ್ಲಿ ಟ್ರಾಫಿಕ್ಕಾಗಿ ನಾನು ಉಚ್ಚಾಟ ಮಾಡಿದೆ ಅದೆಲ್ಲ ಅರ್ಥ ಆಗಲ್ಲ ಬಿಡುವೆ. ನಮಗೇನು ಪ್ರಾಬ್ಲಮ್ ಇಲ್ಲ. ಓಕೆನಾ? ಸೊ ಅವರೇನೋ ನನ್ನನ್ನೇ ನೋಡ್ತಿದ್ದಾರೆ. ಗೊತ್ತಿಲ್ಲ, ತುಂಬ ರಿಯಾಕ್ಷನ್ಸ್ ಎಲ್ಲ ಬರುತ್ತೆ ಅಂತ ಹೇಳಿದ್ದೆ. ಸೊ ನೋಡೋಣ. ಬೆಂಗಳೂರು ಸಂತೆ, ಬೆಂಗಳೂರು ಜನಗಳ ಸಂತೆ. ಸೊ ಏನಪ್ಪ ಅಂದರೆ ನಮ್ಮ ಗೌರ್ಮೆಂಟ್ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕು. ಏನಕ್ಕೆ ಅಂದರೆ ಅವ್ರು ಮಾಡ್ತಿರೋ ಅಕ್ರಮ, ಅನ್ಯಾಯ, ಲೈಕ್ ವ್ಯವಹಾರಗಳೆಲ್ಲ ತುಂಬ ಕೇಳೋಕ್ಕೆ ಆಗಲ್ಲ. ಸೊ ಕಣ್ಣಿಂದನೇ ನೋಡ್ತೀವಿ ಇನ್ನೊಂದು ಕೇಳೋದು. ಏನಂದರೆ ಲಾಸ್ಟ್ 5 ವರ್ಷದಿಂದ ಏನು PC ಅಂದರೆ ಕಾನ್ಸ್ಟೇಬಲ್ ಎಕ್ಸಾಮ್ ಕಾಲ್ಫಾರ್ಮ್ ಇಲ್ಲ. ಮತ್ತು ಇದು PSI ಎಕ್ಸಾಮ್ ಮಾಡಿದ್ರು ಅದರಲ್ಲೂ ಭ್ರಷ್ಟ 50 ಲಕ್ಷ 60 ಲಕ್ಷ ಒಂದೊಂದು ಪೋಸ್ಟ್ನ ಮಾರ್ಕೊಂಡು ತಿಂದುಬಿಟ್ಟಾರೆ. ಸೊ ಮತ್ತು ಇನ್ನು SDA ಇಲ್ಲ, FDA ಇಲ್ಲ, ಗ್ರಾಮ ಪಂಚಾಯತು, ಟೀಚರ್ ಅಂತ ಮರ್ತೇ ಬಿಟ್ಟಾರೆ. ಇವಾಗ ಯಾವುದೋ ಟೆಟ್ ಕಾಲ್ಫಾರ್ಮ್ ಮಾಡಿದ್ದಾರೆ. ಸೊ ಅದೆಷ್ಟು ಮೋಸ ಮಾಡ್ತಿದ್ದಾರೆ ಅಂದರೆ, ಸೊ ಏನು ಮಾಡಿದ್ದಾರೆ ಅಂದರೆ ಇವಾಗ ಮನೇಲಿರೋ ಹಿರಿಯರಿಗೆ ಗೃಹಲಕ್ಷ್ಮಿ ಕೊಟ್ಟು ಅದೊಂದು ಮ್ಯಾನಿಪ್ಯುಲೇಷನ್ ಮಾಡಿದ್ದಾರೆ. ಮತ್ತು ಇದು ಯುವ ಜನತೆಗೆ ನಾವು ಯುವ ನಿಧಿ ಪ್ರೊವೈಡ್ ಮಾಡ್ತಿದ್ದೀವಿ ಅಂತ ಜಾಬ್ ಇರಲಾರ್ದವ್ರಿಗೆ ಒಂದು 3,000 ಆಗ್ತಿತ್ತು, ಅಲ್ಲೂ ಯುವತೆಗೂ ಸೊ ಮ್ಯಾನಿಪ್ಯುಲೇಷನ್ ಮಾಡಿದ್ದಾರೆ. ಸೊ ಇದೆಲ್ಲ ದೊಡ್ಡ ಏನಂದರೆ ಗೇಮ್ ಇದೆ, ಪೊಲಿಟಿಷಿಯನ್ ಗೇಮ್.